ಕಸ ವಿಲೇವಾರಿಗೆ ಹೊಸ ಐಡಿಯಾ ಮಾಡಿದವರಿಗೆ 10,000 ರೂಪಾಯಿ ದಂಡ ಬಿದ್ದಿದೆ. ರ್ಯಾಪಿಡೋದಲ್ಲಿ ಕೆಜಿಗಟ್ಟಲೆ ತ್ಯಾಜ್ಯ ವಿಲೇವಾರಿ ಮಾಡೋದಕ್ಕೆ ಭೂಪ ಮುಂದಾಗಿದ್ದ. ಆತನಿಗೆ 10,000 ದಂಡ ಬಿದ್ದಿರೋದು. ಬೆಂಗಳೂರಿನಲ್ಲಿ ಕಸ ಎಸೆಯೋದಕ್ಕೆ ರ್ಯಾಪಿಡ್ ಬುಕ್ ಮಾಡಿಕೊಂಡಿದ್ದ ವ್ಯಕ್ತಿ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಜಕ್ಕಸಂದ್ರದ ವಾರ್ಡ್ ನಂಬರ್ 173ರಲ್ಲಿ ನಡೆದ ಘಟನೆ. ರ್ಯಾಪಿಡೋ ಆಟೋದಲ್ಲಿ ಕಸ ಡಂಪ್ ಮಾಡುವ ವೇಳೆ ಘಟನೆ ಬೆಳಕಿಗೆ ಬಂದಿರೋದು. ಮನೆ ಮಾಲೀಕರನ್ನ ಕರೆಸಿ 10,000 ರೂಪಾಯಿ ದಂಡವನ್ನ ಜಿಪಿ ಅಧಿಕಾರಿಗಳು ಹಾಕಿಸಿದ್ದಾರೆ. ಮೊದಲನೇದಾಗಿ ಮನೆಯ ಕಸವನ್ನ ವಿಂಗಡಣೆ ಮಾಡಬೇಕು. ಅದಾದ ನಂತರದಲ್ಲಿ ಒಂದು ಪರ್ಟಿಕ್ಯುಲರ್ ಜಾಗ ಅಂತ ಇರುತ್ತೆ, ಅದಕ್ಕೆ ಹಾಕಬೇಕು. ಅದು ಬಿಟ್ಟು ವಿಲೇವಾರಿ ಮಾಡೋದಕ್ಕೆ ರ್ಯಾಪಿಡೋ ಆಗಲಿ ಅಥವಾ ಇನ್ಯಾವುದೇ ಪೋರ್ಟರ್ ಆ್ಯಪ್ಗಳನ್ನ ಬುಕ್ ಮಾಡೋ ಹಾಗಿಲ್ಲ, ಬಳಕೆ ಮಾಡ್ಕೊಳ್ಳೋ ಹಾಗಿಲ್ಲ. ಅದು ಗಿಗ್ ಕೆಲಸಗಾರರ ಅಥವಾ ಈ ಡೆಲಿವರಿ ವರ್ಕರ್ಸ್ ಇರ್ತಾರಲ್ಲ, ಅವರ ದುರುಪಯೋಗ ಅನ್ನೋದಾಗಿ ಕೂಡ ಗೊತ್ತಾಗತ್ತೆ. ಟೆಕ್ನಾಲಜಿಯನ್ನ ಬಹಳ ಸ್ಮಾರ್ಟ್ ಆಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರೋದು ಗೊತ್ತಾಗ್ತಾ ಇದೆ. ಅಂದ್ರೆ ಎಲ್ಲಿಗೆ ಡಂಪ್ ಮಾಡಬೇಕು ಕಸವನ್ನ, ಆ ಲೊಕೇಶನ್ ಅನ್ನ ಬುಕ್ ಮಾಡಿಕೊಂಡು ರ್ಯಾಪಿಡೋದಲ್ಲಿ ಕಸವನ್ನ ಕೆಜಿಗಟ್ಟಲೆ ಕಸವನ್ನ ವಿಲೇವಾರಿ ಮಾಡೋದಕ್ಕೆ ಮುಂದಾಗಿರೋದು ಗೊತ್ತಾಗಿದೆ. ಈಗಾಗಲೇ ಈ ಹಿಂದೆ ಕೂಡ ಕಸ ವಿಲೇವಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಅವರು ಕೂಡ ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕು, ಸಿಸಿಟಿವಿಯನ್ನು ಅಳವಡಿಕೆ ಮಾಡೋದ್ರಿಂದ ಹಿಡಿದು ಅದು ಶಾಸಕರಾಗಿರಲಿ ಯಾರೊಬ್ಬ ಆಗಿರಲಿ ಎಸ್ಮಾ ಜಾರಿ ಮಾಡ್ತೀವಿ ಅನ್ನೋದಾಗಿ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅದನ್ನೆಲ್ಲ ಗಾಳಿಗೆ ತೂರಿದಂತೆ ಕಾಣಿಸ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರ್ಯಾಪಿಡೋವನ್ನ ಬುಕ್ ಮಾಡಿಕೊಂಡು ಕೆಜಿ ಕಸವನ್ನ ಸುರಿದಿರೋದು ಗೊತ್ತಾಗ್ತಾ ಇದೆ. ಒಂದು ಕಡೆ ಡಂಪ್ ಮಾಡೋದಕ್ಕೆ ಆಟೋ ಚಾಲಕ ರ್ಯಾಪಿಡೋನು ಓಡಿಸ್ತಿದ್ದೀನಿ. ನನ್ನ ಗಾಡಿಯಲ್ಲಿ ರ್ಯಾಪಿಡೋದಲ್ಲಿ ಲಗೇಜ್ ಬಾಡಿಗೆ ಬುಕ್ ಮಾಡಿದ್ದಾರೆ. ಅದರ ಒಳಗಡೆ ಏನಂದರೆ ಕಸವನ್ನು ಹಾಕಿದ್ದಾರೆ. ನಾನು ಗೊತ್ತಾಗಲಿಲ್ಲ ಅದು ಕಸ ಇದೆ ಏನಿದೆ ಅಂತ ಹೇಳ್ಬಿಟ್ಟು. ಲಗೇಜ್ ಅಂದ ತಕ್ಷಣ ಮಾಮೂಲಿ ರ್ಯಾಪಿಡೋ ಮಾಮೂಲಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೊತ್ಕೊಂಡಿದ್ದೀನಿ. ಬಂದ್ಬಿಟ್ಟು ನೋಡಿದ್ರೆ ಕಸ ಇತ್ತು. ಸರ್ ಹಿಡ್ಕೊಂಡ್ರು, ಇಲ್ಲಪ್ಪ ಆ ಥರ ಮಾಡೋಂಗಿಲ್ಲ, ನೀನು ಫೈನ್ ಕಟ್ಟಬೇಕಂತ ಹೇಳಿದ್ರು. ಓಕೆ ಸರ್, ನಾನೇನು ಫೈನ್ ಕಟ್ಟಕ್ಕೆ ಹೋಗಿ ನನ್ನ ಕಸ್ಟಮರಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಅವ್ರ ಕಸ್ಟಮರ್ ಬಂದುಬಿಟ್ಟು ನನ್ನ ಗಾಡಿ ಬಿಡಿಸ್ಬಿಟ್ಟು 10,000 ಫೈನ್ ಕಟ್ಟಿದ್ದಾರೆ. ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನು ಒಂದು ಆಟೋ ಚಾಲಕ ರ್ಯಾಪಿಡೋನು ಓಡಿಸ್ತಿದ್ದೀನಿ. ನನ್ನ ಗಾಡಿಯಲ್ಲಿ ರ್ಯಾಪಿಡೋದಲ್ಲಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಲೈವ್ನ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಟೆಕ್ನಾಲಜಿಯನ್ನೆಲ್ಲ ಹೇಗೆಲ್ಲ ದುರುಪಯೋಗ ಪಡಿಸ್ಕೊಳ್ಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸದ್ಯ ಈಗ ಯಾವ ರೀತಿ ಕ್ರಮ ಆಗಿದೆ, ಮಾಲೀಕರು ಏನು ಹೇಳ್ತಾರೆ ಶಶಿಧರ್? ಹೌದು ಡಯಾನಾ, ನೀವು ಹೇಳಿದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೆಕ್ನಾಲಜಿ ಅನ್ನೋದು ಬೆಂಗಳೂರಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತಿದೆ. ಆದರೆ ಅದೇ ರೀತಿಯಲ್ಲೂ ಕೂಡ ಕೆಟ್ಟದಕ್ಕೆ ಕೂಡ ದುರ್ಬಳಕೆಯನ್ನು ಮಾಡ್ಕೊಳ್ತಿದ್ದಾರಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಅನುಮಾನಗಳು ಕೂಡ ಕಂಡು ಬರ್ತಿದೆ. GBA ಬೆಳಗ್ಗೆ ಆದರೆ ಸಾಕು ಕ್ಲೀನ್ ಸಿಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಯತ್ನವನ್ನು ಪಡ್ತಿದ್ದಾರೆ. ಇದೇ ವಿಚಾರಕ್ಕಾಗಿ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಒಂದು ಕಡೆ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ಬಿಡಾಡಿ ವಾಹನಗಳು ರಸ್ತೆ ಬದಿಯಲ್ಲಿ ನಿಂತಿರೋದ್ರಿಂದ ಒಂದಷ್ಟು ಗಲೀಜಾಗಿ ಕಾಣಿಸುತ್ತೆ, ಅಲ್ಲಿ ಕೂಡ ಕಸವನ್ನು ಸುರಿತಾರೆ. ಅದೇ ರೀತಿಯಲ್ಲೂ ಕೂಡ ಎಲ್ಲೆಲ್ಲಿ ಅಕ್ರಮವಾಗಿ ಕಸವನ್ನು ತ್ಯಾಜ್ಯವನ್ನು ವಿಲೇವಾರಿ ಮಾಡ್ತಾರೋ ಅಂಥವರನ್ನು ಕೂಡ ಹುಡುಕಿ ದಂಡವನ್ನು ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು GBA ವತಿಯಿಂದ ಮಾರ್ಷಲ್ಗಳನ್ನ ನೇಮಕ ಮಾಡಿದ್ದಾರೆ. ಪ್ರತಿನಿತ್ಯ ಎಲ್ಲೆಂದರಲ್ಲಿ ಕಸವನ್ನು ಎಸೆಯೋರಿಗೆ ದಂಡವನ್ನು ವಿಧಿಸ್ತಾನೆ ಇರ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಪ್ರತಿ ಬೆಳಗ್ಗೆ ಮತ್ತೆ ಸಂಜೆ 2 ಬಾರಿ ಏನು ಆಟೋದಲ್ಲಿ ಮೂಲಕ ಮನೆಗೂ ಬಂದು ಕಸವನ್ನು ಕಲೆಕ್ಟ್ ಮಾಡ್ತಾರೆ. ರಸ್ತೆಯಲ್ಲೂ ಕೂಡ ಕಸವನ್ನು ಕ್ಲೀನ್ ಮಾಡುವಂತ ಕೆಲಸವನ್ನ ಪೌರ ಕಾರ್ಮಿಕರು ಮಾಡ್ತಿದ್ದಾರೆ. ಆದ್ರೆ ಈ ಕಸವನ್ನ ಅವ್ರಿಗೆ ಕೊಡೋದನ್ನ ಬಿಟ್ಟು ಈಗ ಒಂದು ಹೆಜ್ಜೆ ಮುಂದೆಯಾಗಿ ಓಲಾ, ಊಬರು, ಆ ರ್ಯಾಪಿಡೋಗಳನ್ನ ಬುಕ್ ಮಾಡಿ ಅದರಲ್ಲಿ ಕಸವನ್ನ ವಿಲೇವಾರಿ ಮಾಡೋದು ಕೂಡ ಜನ ಮುಂದಾಗಿದ್ದಾರೆ. ಅಂತಂದ್ರೆ ತಂತ್ರಜ್ಞಾನವನ್ನ ಯಾವ ರೀತಿಯಾಗಿ ದುರ್ಬಳಕೆಯನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಸದ್ಯಕ್ಕೆ ಇದು ಜಕ್ಕೂರು ವಾರ್ಡ್ ನಲ್ಲಿ ಇವತ್ತು ನಡೆಸಿರುವಂತಹ ಘಟನೆ ಅಂತ ಕೂಡ ಹೇಳ್ಬೋದು. ಹೀಗಾಗಿ ಏನ್ ರ್ಯಾಪಿಡೋ ಚಾಲಕ ಯಾವಾಗ ಕಸವನ್ನ ಡಂಪಿಂಗ್ ಯಾರ್ಡ್ ಬಳಿ ಕಸದ ರಸ್ತೆ ಬದಿಯಲ್ಲಿ ಎಸೆಕ್ ಹೋದ್ನೋ ಆಗ ಮಾರ್ಷಲ್ಗಳು ನೋಡಿ ಕೇಳ್ತಾರೆ, ಯಾಕಪ್ಪ ಇಲ್ಲಿ ಕಸ ಆಗ್ತಾ ಇದೆಯಾ ಅಂತ ಕೇಳಿದಾಗ, ಸರ್ ಇದರಲ್ಲಿ ಕಸ ಇದೆಯಾ ಏನಿದೆ ನನಗೆ ಗೊತ್ತಿಲ್ಲ, ಏನಿಂದ ಇಂಥವರು ಬುಕ್ ಮಾಡಿದ್ರು, ನನಗೆ ಇಲ್ಲಿಂದ ಬುಕ್ ಮಾಡಿ ಇಲ್ಲಿ ಕಳಿಸಿದ್ರು, ನನಗೆ ಅಮೌಂಟ್ ಪೇ ಮಾಡಿದ್ದಾರೆ ಅಂತ ಹೇಳ್ತಾನೆ. ಆ ಪೇ ಮಾಡಿದಾಗ ಹೇಳ್ತಾರೆ ಮಾರ್ಷಲ್ಲು, ಇಲ್ಲ ಈ ರೀತಿಯಾಗಿ ಮಾಡೋದು ಸರಿಯಲ್ಲ ಅಂತ ಹೇಳ್ತಾನೆ. ಆಗ ತಕ್ಷಣ ಅಲ್ಲಿದ್ದಂತ ಮಾರ್ಷಲ್ಗಳು 10,000 ರೂಪಾಯಿ ದಂಡವನ್ನ ಕಟ್ಟಬೇಕು ಅಂತ ಹೇಳಿದಾಗ, ನಾನು ಯಾಕೆ ಕಟ್ಟಬೇಕು, ಇಲ್ಲ ಯಾರು ಬುಕ್ ಮಾಡಿದ್ರು ಅವರನ್ನೇ ಕರೆಸ್ತೇನೆ ಅಂತ ಕೂಡ ಹೇಳ್ತಾನೆ. ಆತ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾನೆ. ಮನೆ ಓನರು, ಇಲ್ಲ ನೀವು ಇಲ್ಲಿಗೆ ಬರಬೇಕು, ಇಲ್ಲ ಅಂದ್ರೆ ನೀವು ಆ ಗಾಡಿಯನ್ನ ಸೀಸ್ ಮಾಡ್ತೀವಿ, ಇಲ್ಲ ನಿಮ್ಮ ಮನೆ ಹತ್ರ ಬರ್ತೀವಿ ಅಂದಾಗ ತಕ್ಷಣ ಯಾರು ರ್ಯಾಪಿಡೋದಲ್ಲಿ ಕಸವನ್ನ ಬುಕ್ ಮಾಡಿ ಬಂದಿರ್ತಾನೋ ಆತ ಅಲ್ಲಿ ಸ್ಥಳಕ್ಕೆ ಬರ್ತಾನೆ. ಬಂದ ತಕ್ಷಣ ಮುಲಾಜಲ್ದೆ ಆ ಮಾರ್ಷಲ್ಗಳು ಆತನಿಗೆ 10,000 ರೂಪಾಯಿ ದಂಡವನ್ನ ಹಾಕಿ ಆ ಬುದ್ಧಿವಾದನ್ನ ಹೇಳಿ ಕಳಿಸಿದ್ದಾರೆ. ಇದನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ರ್ಯಾಪಿಡೋ, ಓಲಾ, ಊಬರ್ಗಳನ್ನ ಈ ತರದಕ್ಕೂ ಬಳಕೆಯನ್ನ ಮಾಡ್ಕೊಳ್ತಾರೆ. ಇಷ್ಟು ದಿವಸ ಬರೀ ಪ್ಯಾಸೆಂಜರ್ಸ್ ಓಡಾಡೋದಕ್ಕೆ, ಇಲ್ಲ ಏನೋ ಎಮರ್ಜೆನ್ಸಿ ಇದ್ದಾಗ ವೆಹಿಕಲ್
ಲೋಕಲ್ ಇಲ್ದಾಗ ಬಸ್ ಇಲ್ದಿದ್ದಾಗ ಏನು ಈ ಮೆಟ್ರೋದಲ್ಲಿ ಹೋದಾಗ ಲೇಟ್ ಆಗುತ್ತೆ, ತಕ್ಷಣ ನಾವಿರೋ ಜಾಗಕ್ಕೆ ಓಲಾ ಊಬರು ಮತ್ತೆ ಇದು ಏನು ರ್ಯಾಪಿಡೋ ಬರುತ್ತೆ ಅಂತ ಹೇಳ್ಬಿಟ್ಟು ಬುಕ್ ಮಾಡ್ಕೊಳ್ತಾರೆ. ಆದ್ರೆ ಕಸವನ್ನ ವಿಲೇವಾರಿ ಮಾಡೋದಕ್ಕೆ ಕೂಡ ರ್ಯಾಪಿಡೋಗಳನ್ನ ಬುಕ್ ಮಾಡಿ ಕಸವನ್ನ ಕಳಿಸ್ತಾರೆ ಅಂತಂದ್ರೆ ಜನ ಎಷ್ಟರ ಮಟ್ಟಕ್ಕೆ ಅಪ್ಡೇಟ್ ಆಗಿದ್ದಾರೆ, ಎಷ್ಟು ಸಮಾಜ ದಾರಿ ತಪ್ಪಿದೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಡಯಾನಾ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.